ರಾಜ್ಯ ಸಚಿವರ ವಿರುದ್ಧ ರಾಹುಲ್ ಗಾಂಧಿ ಕೆಂಡಾಮಂಡಲವಾಗಿದ್ದಾರೆ. ನಿನ್ನೆ ನಡೆದ ಸಭೆಯಲ್ಲಿ ಹಿಗ್ಗಾಮುಗ್ಗಾ ಜಾಡಿಸಿದ್ರಂತೆ ರಾಗ. ಏನ್ರಿ ಏನ್ ರಿಸಲ್ಟ್ ಇದು ಅಂತ ಪ್ರಶ್ನೆ ಮಾಡ್ತಿದ್ದಾರೆ ರಾಹುಲ್ ಗಾಂಧಿ. ಮಿನಿಸ್ಟರ್ಸ್, ನೀವು ಸೂಚಿಸಿದವರಿಗೆ ಟಿಕೆಟ್ ಅನ್ನ ಕೊಟ್ಟಿದ್ದೀವಿ, ಆದ್ರೂ ನಿಮ್ಮಿಂದ ಅಭ್ಯರ್ಥಿಗಳನ್ನ ಗೆಲ್ಲಿಸಿಕೊಂಡು ಬರಲು ಆಗಲಿಲ್ಲ ಅಂತ ಪ್ರಶ್ನೆ ಮಾಡ್ತಿದ್ದಾರೆ. ಹೀಗಾದ್ರೆ ನಿಮ್ಮನ್ನು ಯಾಕೆ ಸಚಿವರನ್ನಾಗಿ ಮಾಡಬೇಕು ಅಂತ ಪ್ರಶ್ನೆಯನ್ನ ಮಾಡ್ತಿದ್ದಾರೆ. ಒಬ್ಬೊಬ್ಬ ಮಂತ್ರಿಗಳನ್ನ ಗುರಿಯಾಗಿಸಿಕೊಂಡು ರಾಹುಲ್ ಗಾಂಧಿ ಕಿಡಿಕಾರಿದ್ದಾರೆ. ಮೊದಲ ಬಾರಿಗೆ ರಾಹುಲ್ ಗಾಂಧಿ ನೋಡಿ ಬೆಚ್ಚಿ ಬಿದ್ದಿದ್ದಾರೆ ನಾಯಕರು. ಇಂಟರ್ನಲ್ ರಿಪೋರ್ಟ್ ಕೊಟ್ಟಿದ್ರಿ, 15ಕ್ಕಿಂತ ಹೆಚ್ಚು ಅಂದಿದ್ರಿ, ಈಗ ರಿಸಲ್ಟ್ ಏನು ಅಂತ ಪ್ರಶ್ನೆ ಮಾಡ್ತಿದ್ದಾರೆ. ಇಲ್ಲಿಂದ 20 ಸೀಟು ಗೆದ್ದಿದ್ರೆ ಇಂದು ದೇಶದ ಚಿತ್ರಣವೇ ಬೇರೆಯಾಗ್ತಿತ್ತು ಅಂತಿದ್ದಾರೆ. ನಿಮ್ಮಿಂದ ಇವತ್ತು ನಾವು ಪ್ರತಿಪಕ್ಷದಲ್ಲಿ ಕೂರಬೇಕಾದಂತಹ ಸ್ಥಿತಿ ಬಂದಿದೆ. ಮೀಟಿಂಗ್ ನಲ್ಲಿ ಮಂತ್ರಿಗಳನ್ನೇ ಟಾರ್ಗೆಟ್ ಮಾಡಿದ್ದಾರೆ ರಾಹುಲ್ ಗಾಂಧಿ. ಕರ್ನಾಟಕದ ಬಿಜೆಪಿಯ ಪ್ರಧಾನ ಕಾರ್ಯದರ್ಶಿ ಮಾಡಿರುವಂತಹ ಒಂದು ಕೇಸ್ ಏನಿದೆ, ಬಿಜೆಪಿಯ ಮೇಲೆ ಆಧಾರ ರಹಿತವಾಗಿ ಜಾಹೀರಾತುವನ್ನ ನೀಡಿದ ವಿಚಾರಕ್ಕೆ ಸಂಬಂಧಿಸಿದಂತೆ ರಾಹುಲ್ ಗಾಂಧಿ ಅವರು ನಿನ್ನೆ ಬೆಂಗಳೂರಿನ ಕೋರ್ಟ್ಗೆ ಆಗಮಿಸಿದ್ರು, ವಿಚಾರಣೆಗೆ ಆಗಮಿಸಿದ್ರು. ಇನ್ನು ಈ ವೇಳೆ ರಾಜ್ಯ ಕಾಂಗ್ರೆಸ್ ನಾಯಕರ ಜೊತೆ ಸಭೆಯನ್ನ ಮಾಡಿದ್ರು. ಇನ್ನು ಸಭೆಯಲ್ಲಿ ಮಹತ್ವದ ನಿರ್ಧಾರಗಳಾಗಿದೆ. ಇನ್ನು ರಾಹುಲ್ ಗಾಂಧಿ ಅವರು ಈ ಬಾರಿ ಕರ್ನಾಟಕದ ಸಚಿವರ ವಿರುದ್ಧ ಕೆಂಡಾಮಂಡಲವಾಗಿದ್ದಾರೆ. ನಿನ್ನೆ ನಡೆದ ಸಭೆಯಲ್ಲಿ ಹಿಗ್ಗಾಮುಗ್ಗಾ ಜಾಡಿಸಿದ್ರಂತೆ ರಾಹುಲ್ ಗಾಂಧಿ ಅವರು. ಏನ್ರಿ ಇದು, ಏನ್ ರಿಸಲ್ಟ್ ಅನ್ನ ಕೊಟ್ಟಿದ್ದೀರಿ ಅಂತ ಪ್ರಶ್ನೆ ಮಾಡಿದ್ದಾರೆ. ಮಿನಿಸ್ಟರ್ಸ್ ಗಳೇ, ನೀವು ಸೂಚಿಸಿದವರಿಗೆ ಈ ಬಾರಿ ನಾವು ಟಿಕೆಟ್ ಅನ್ನ ಕೊಟ್ಟಿದೀವಿ. ಯಾಕಂದ್ರೆ ಈ ಬಾರಿ ಅತಿ ಹೆಚ್ಚು ಮಿನಿಸ್ಟರ್ಸ್ ಆಲ್ರೆಡಿ ಪದವಿಯಲ್ಲಿರುವಂತಹ ಅವರ ಮಕ್ಕಳಿಗೆ, ಅವರ ಮನೆಯವರಿಗೆ ಈ ಬಾರಿ ಟಿಕೆಟ್ ಅನ್ನ ನೀಡುವಂತ ಕೆಲಸ ಆಗಿತ್ತು ಕಾಂಗ್ರೆಸ್ ನಲ್ಲಿ. ಆದ್ರೂ ಕೂಡ ಈ ಬಾರಿ ಯಾಕೆ ಗೆಲ್ಲಿಲ್ಲ ಅಂತ ಪ್ರಶ್ನೆ ಮಾಡ್ತಿದ್ದಾರೆ. ಹೀಗಾಗಿ ವಿಫಲರಾದಂತಹ ಸಚಿವರನ್ನೇ ಟಾರ್ಗೆಟ್ ಮಾಡಿ ರಾಹುಲ್ ಗಾಂಧಿ ಅವರು ಹೇಗಾದ್ರೆ ನಿಮ್ಮನ್ನು ಯಾಕೆ ಸಚಿವರನ್ನಾಗಿ ಮಾಡಬೇಕು ಅಂತ ಹೇಳಿ ಅಂತ ಪ್ರಶ್ನೆ ಮಾಡಿದ್ದಾರೆ. ಒಬ್ಬೊಬ್ಬ ಮಂತ್ರಿಗಳನ್ನ ಗುರಿಯಾಗಿಸಿಕೊಂಡು ರಾಹುಲ್ ಗಾಂಧಿ ಅಂತೂ ಕಿಡಿಕಾರು ಬಿಟ್ಟಿದ್ದಾರೆ. ಮೊದಲ ಬಾರಿಗೆ ರಾಹುಲ್ ಗಾಂಧಿಯನ್ನ ನೋಡಿ ಬೆಚ್ಚಿ ಬಿದ್ದಿದ್ದಾರೆ ಕಾಂಗ್ರೆಸ್ ನಾಯಕರು. ಇಂಟರ್ನಲ್ ರಿಪೋರ್ಟ್ ಅನ್ನ ಕೊಟ್ಟಿದಾಗ 15ಕ್ಕೂ ಹೆಚ್ಚು ಸೀಟ್ಗಳನ್ನ ಈ ಬಾರಿ ತೆಗೆದುಕೊಳ್ತೀವಿ ಅಂತ. ಆದ್ರೆ ರಿಸಲ್ಟ್ ಏನಾಯ್ತು ಅಂತ ಪ್ರಶ್ನೆ ಮಾಡ್ತಿದ್ದಾರೆ. ಇಲ್ಲಿಂದ 20 ಸೀಟ್ ಗೆದ್ದಿದ್ರೆ ಇವತ್ತು ದೇಶದ ಚಿತ್ರಣವೇ ಬೇರೆಯಾಗ್ತಿತ್ತು. NDA ಬದಲು ಇಂಡಿಯಾ ಮೈತ್ರಿಕೂಟ ಇವತ್ತು ಸರ್ಕಾರ ರಚನೆ ಮಾಡಲು ಸಿದ್ಧವಾಗಿ ನಿಲ್ತಿದ್ವಿ. ಆದ್ರೆ ಏನಾಯ್ತು ಈಗ ಅಂತ ಕೆಂಡಾಮಂಡಲವಾಗಿಬಿಟ್ಟಿದ್ದಾರೆ. ನಿಮ್ಮಿಂದ ಇವತ್ತು ನಾವು ಪ್ರತಿಪಕ್ಷದಲ್ಲಿ ಕೂರಬೇಕಾದಂತ ಒಂದು ಸ್ಥಿತಿ ಬಂದಿದೆ ಅಂತ ರಾಹುಲ್ ಗಾಂಧಿ ಕಾಂಗ್ರೆಸ್ ನಾಯಕರನ್ನ ಉದ್ದೇಶಿಸಿ, ಇನ್ನು ಕಾಂಗ್ರೆಸ್ ನಾಯಕರ ಮೇಲೆ ಕಿಡಿಕಾರಿದ್ದಾರೆ.